ಅಮ್ಮ ಅವ್ರು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತಂದ್ರೆ ಈಗ ಮುಗೀತು ಕಣಮ್ಮ. ಮೋಹಿನಿ ಬಂದು ನಮ್ಮ ಮೇಲೆ ಸಂದಕ್ಕಂದ್ರೆ ಸಂದಕ್ಕೆ ಎಗರಾಡ್ಬಿಡ್ತಾಳೆ ಕಣಮ್ಮ. ನಂದು ನಿಂದು ಕತೆ ಪಿನಿಸ್ ಅಂತಾನೆ ನೀ ಅನ್ಕ. ಈಗ ಏನಮ್ಮ ಮಾಡೋದು? ಮೋಹಿನಿ ಕೈ ತಪ್ಪಿಸ್ಕೊಳಕ್ಕಂತೂ ಆಯ್ತದ ನಮಗೆ. ಏಳು ಮೋಹಿನಿ ಬುಟ್ಟನ ಬಿಟ್ಬಿಡ್ತದ. ಹೆಂಗೆ ಹಾಕೊಂಡು ರುಬ್ಬಕ್ಕಿಲ್ಲ ಏಳು ನೀನು. ಅಮ್ಮ ನನಗೆ ಯಾಕೋ ಭಯ ಆಯ್ತೈತೆ ಕಣಮ್ಮ. ಇವ್ರಂತೂ ಕೈ ಎತ್ತಿದ್ರು ಕಣಮ್ಮ ನಮಗೆ. ಅವ ಮುಗೀತು. ಮನೆಯಾಳಿಗಳು ನಾವು ತಗ್ಲಾಕೋದ್ವಿ ಅಂತ ನಮ್ಮನ್ನು ತಗ್ಲಾಕ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಟವ್ರೆ. ನನ್ನ ನಿನ್ನ ಕತೆ ಇಲ್ಲಿಗೆ ಮುಕ್ತಾಯ ಕಣಮ್ಮ. ಅಷ್ಟೇನೆ ನೀ. ನಮಗೆಲ್ಲ ಯಾಕೆ ಬೇಕಿತ್ತು ಅಂತ ಅನ್ನಿಸ್ತಾಯಿತ್ತು ನನಗಂತೂ. ಈಗ ಏನಮ್ಮ ಮಾಡೋದು ಇವಾಗ? ಆ ಮೋಹಿನಿ ನಮ್ಮನ್ನಂತೂ ನಿನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ದೇವ್ರನೇ ಸರಿಯಾಗಿ ನಮ್ಮನ್ನಂತೂ ಹಾಕೊಂಡು ರುಬ್ಬಾಕ್ಬಿಡ್ತದೆ ಅಂತ ಅನ್ನಿಸ್ತದೆ. ಅಮ್ಮ ಏನಾರ ಒಂದು ಮಾಡಬೇಕು ಕಣಮ್ಮ. ಅವ್ರು ನೋಡಿ ಏನೋ ಐಡಿಯಾ ಮಾಡಿಬಿಟ್ಟು ಹೆಂಗ ಅವ್ನ ಮ್ಯಾಲೆ ದೇವು ಮೋಹಿನಿಗೆ ಪ್ರೇಮ ಇತ್ತಲ್ಲ ಅದನ್ನೇ ಉಪಯೋಗಿಸ್ಕೊಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ರು. ಇವಾಗ ನಾನು ನನ್ನ ಕತೆ ನಮ್ಮ ಮ್ಯಾಲೇನವಳು ಪ್ರೀತಿ ಇಲ್ವಲ್ಲ. ಈಗ ನಾವು ಇದು ಎಸ್ಕೇಪ್ ಆಗೋದು ಹೆಂಗೆ ಅಂತ ಗೊತ್ತಾಯ್ತಿಲ್ವಲ್ಲಮ್ಮ ನನಗೆ. ಅಯ್ಯೋ ಲೇ ಎಲ್ಲ ತಗ್ಲಾಕ್ಸ್ಬಿಟ್ಟಲ್ಲೇ. ಯವ್ವ ಯವ್ವ ಹೋಯ್ತಲ್ಲೇ. ಎಲ್ಲ ತಗ್ಲಾಕೊಂಬಿಟ್ಟು ಹಾಳು ಬಿದ್ದು ಹೋಯ್ತಲ್ಲೇ ನಂದಂತೂನುವೆ. ಯಪ್ಪ ದೇವ್ರೇ ಹೋಯ್ತಲ್ಲೇ ಯವ್ವ. ಏನೇ ಮಾಡೋದು ಒಂದು ಅರ್ಥ ಆಯ್ತಿಲ್ವಲ್ಲೇ. ಆ ದೆವ್ವ ನಮ್ಮನ್ನು ಸಾಯಿಸ್ಬಿಡ್ತದ ಅಂತ ಹೇಳ್ಬಿಟ್ಟು ಭಯವಾಯ್ತಾಯ್ತು ನನಗಂತೂನುವೆ. ಸಾಯಿಸ್ಕೀಸ್ಬಿಟ್ರೆ ಏನ್ಲೇ ಮಾಡೋದು? ನಾವು ಮಾಡಿರೋ ತಪ್ಪಿಗೆ ನಮಗೇನೇ ಇಂಥ ಕೆಲಸ ಮಾಡೋದ ಏಳು ನೀನು? ಹೆಂಗೆ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಈಗ ಏನು ಮಾಡೋದು ಎತ್ ಮಾಡೋದು ಅಂತ ಏನೇ ಗೊತ್ತಾಯ್ತಿಲ್ವಲ್ಲ ನನಗೆ. ಏನು ಮಾಡೋದು ಅಂತ. ಅಮ್ಮ ನೀನೇನಾರ ಪಿಲಾನ್ ಮಾಡಮ್ಮ. ನಾನೇನ್ಲೇ ಪಿಲಾನ್ ಮಾಡಲಿ? ನನ್ನ ಮೈ ಮೇಲೆ ಸೇರ್ಕೊಂಡು ನಿನಗೆಲ್ಲ ಹಿಡ್ಕೊಂಡು ರುಬ್ಬೈತೆ ದೆವ್ವ ಅಂತಂದ್ರೆ ಇವಾಗ ಸುಮ್ಮನೆ ಬಿಟ್ಬಿಟ್ಟತೇನೆ. ಕಾಮ್ಲಿ ಕಾಮ್ಲಿ ನಾನು ಹೇಳ್ದೆ ನಿಂಗೆ ಬ್ಯಾಡ ಸುಮ್ಮನಿರಮ್ಮಿ, ಬ್ಯಾಡ ಸುಮ್ಮನಿರಮ್ಮಿ. ನಿಂಗೆಲ್ಲ ಅವಳನ್ನ ಹಾಕ್ಬೇಡ, ಅವಳು ಸರಿ ಇಲ್ಲ, ಅವಳು ಸುಮ್ಮಿ ಅಂತ ನಾನು ನಿನಗೆ ಹೇಳ್ದೆ. ಆದರೆ ನೀನಂತೂ ಕೇಳಲೇ ಇಲ್ಲ ನೀನಂತೂ. ಅಮ್ಮ ಸುಮ್ಮನಿರಮ್ಮ, ಎದುರಿಸ್ಬೇಡ. ಇವಾಗ ಮೋಹಿನಿ ಬಂದರೆ ಸುಮ್ಮನೆ ಬಿಡೋಕ್ಕಿಲ್ಲ ಕಣಮ್ಮ. ಮುಗೀತದೆ ಕಣಮ್ಮ, ಕತೆ ಮುಗೀತದೆ. ನೀನು ಸುಮ್ಕಿರಮ್ಮ. ಮೋಸ ಮೋಸ ಮೋಸ, ಈ ಮೋಹಿನಿಗೆ ಮೋಸ. ಬಂದ್ಲು 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 ಮಗಳೇ ಮೋಹಿನಿ ಬಂದ್ಲು ಕಣಮ್ಮಿ, ಮೋಹಿನಿ ಬಂದ್ಲು ಯವ್ವ. ಮೋಸ ಮೋಸ, ಬರ್ತೀನಿ ಬರ್ತೀನಿ ಅಂತ ಹೋದರು ಒಂದು ದಿನ ಆದರೂ ವಾಪಸ್ ಬರಲಿಲ್ಲ. ಲೇ ಕಂಬ್ಲಿ ಮೋಸ, ಈ ಮೋಹಿನಿಗೆ ಮೋಸ. ಈ ಮನುಷ್ಯನ ನಂಬಾರ್ದು ನಂಬಾರ್ದು ನಂಬಾರ್ದು, ನಂಬಲೇಬಾರ್ದು ಯಾವತ್ತೂ. ತುಂಬ ನಂಬಿದಕ್ಕೆ ಸರಿಯಾಗಾಯ್ತು ನನಗಂತೂ. ಈ ಮನುಷ್ಯನ ಮಾತ್ರ ನಂಬಾರ್ದು. ಈ ಮನುಷ್ಯರು ಸವಾಸನೆಯೇ ಸಾಕು ಅಂತ ಅನ್ಕೊಂಡು ಇನ್ನು ಮನುಷ್ಯನ ಯಾವತ್ತು ಮನುಷ್ಯರಿಗೆ ಅಯ್ಯೋ ಅಂತ ಅನ್ನಲ್ಲ. ಎಲ್ಲೇ ಅವನು? ನಿನ್ನ ಅಕ್ಕ ಅಂತಿದ್ದೆ ತಾನೆ? ಎಲ್ಲೇ ಅವನು? ಎಲ್ಲೇ? ಅಯ್ಯೋ ಮೋಹಿನಿ, ನಂಗೇನು ಗೊತ್ತು ಹೋಯ್ತೀನಿ ಅಂತ ನಿನ್ನ ಮುಂದೆನೆ ಹೋದ್ರಲ್ಲ. ಮತ್ತೆ ಬರಲಿಲ್ಲ ಅಂದರೆ ನಾನೇನು ಮಾಡಲಿ? ಬೇಕಂತ ಎಲ್ಲ ಮಾಡೋರೆ ಅಂತ ಅನ್ನಿಸ್ತದೆ. ಅವ್ರು ಮತ್ತೆ ವಾಪಸ್ ಕರ್ಕೊಂಬಿಟ್ಟು ಬರೋಕ್ಕಾಗಲ್ಲ. ಏನಾರ ಮಾಡೋರನ್ನ ವಾಪಸ್ ಕರ್ಕೊಂಬಿಟ್ಟು ಬರಬೇಕು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ. ಅವ್ನು ಬೇಕು. ಏನು ಮಾಡಬೇಕು? ನಿನ್ನನ್ನು ಸಾಯಿಸ್ಬಿಡ್ತೀನಿ. ನಿನ್ನನ್ನು ಸಾಯಿಸಿದ್ರೆ ಅವನನ್ನು ವಾಪಸ್ ಕರ್ಕೊಂಡು ಬರ್ಬೋದು ಹೆಂಗೋನು. ನಿನ್ನನ್ನು ಸಾಯಿಸಿದ್ರೆ ಅವ್ರಿಗೆ ಭಯ ಬರ್ತೈತೆ. ಅವಾಗ ಬಾಯಿ ಮುಚ್ಕೊಂಡು ಬಂದೇ ಬರ್ತಾರೆ. ಆವಾಗ ಅವ್ರನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ ನಾನು. ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ. ಮೋಹಿನಿ ನನ್ನ ಯಾಕೆ ಹೊಡಿತಿದ್ಯಾ? ನಾನು ಸತ್ರ ಅವ್ರು ಯಾಕೆ ಬರ್ತಾರೆ ನಾನು ನೋಡೋಕ್ಕೆ? ಏಯ್ ಮಾತಾಡ್ಬೇಡ. ನಿನ್ನ ಸಾಯಿಸಿ ನಿನ್ನ ಹೆಣನ ಬೀದಿಗೆ ಹಾಕ್ತೀನಿ. ಬಂದೇ ಬರ್ತಾರೆ. ಭಯ ಬರ್ತೈತಲ್ಲ ಅವರಿಗೆ, ನಾನು ಅವ್ರನ್ನ ಸಾಯಿಸ್ತೀನಿ ಅಂತೇಳಿ. ಇಷ್ಟು ದಿನ ಅವ್ರನ್ನ ಸುಮ್ಮನೆ ಇರಿಸ್ಕೊಂಡಿರೋದು ನಂದೇನೇ ತಪ್ಪು. ನಾನು ದೊಡ್ಡ ತೆಪ್ಪು ಮಾಡಿಬಿಟ್ಟೆ. ಆದರೆ ಈ ಸಲ ನಿಮ್ಮಮ್ಮನೂ ಇಬ್ಬರೂ ಸಾಯಿಸ್ಬಿಟ್ಟು ಬೀದಿಗೆ ಹಾಕ್ತೀನಿ. ಅವಾಗ ಧೈರ್ಯ ಬರ್ತೈತೆ ನನಗೂ. ಭಯ ಬರ್ತೈತೆ ಅವ್ರಿಗೂ. ನೋಡ್ತಾ ಇರು. ಈ ಮೋಹಿನಿನ ಮೋಸ ಮಾಡಿದ್ರೆ, ಈ ಮೋಹಿನಿಗೆ ಎದುರಾಕೊಂಡ್ರೆ ಏನಾಗ್ತೈತೆ ಅಂತ ತೋರಿಸ್ತೀನಿ ನಿನಗೆ. ನಿನಗೂ ಅವ್ರಿಗೂ, ನಿನಗೆ ತಮ್ಮ ಆಗ್ಬೇಕಲ್ವಾ? ತೋರಿಸ್ತೀನಿ. ಅಯ್ಯಮ್ಮ ಮೋಹಿನಿ, ಅವ್ರು ನಾನು ಸತ್ರ ದೇವ್ರನ್ನೇ ಬರೋಕ್ಕಿಲ್ಲ. ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವ್ರಿಗೆ ನಾನು ಸತ್ರೂ ಯಾವ ಪ್ರಯೋಜನವೂ ಆಗೋಕ್ಕಿಲ್ಲ. ಅವ್ರಿಗೆ ನಾನು ಇಷ್ಟನೂ ಪಡೋಕ್ಕಿಲ್ಲ. ಅವ್ರು ಸುಮ್ಕೇನಿಯ ಖತರ್ನಾಕ್ ಬಡ್ಡಿಗಳವರು. ಸುಮ್ಮನೆ ಏನೋ ಹಿಂಗೆ ಮಾಡೋರು ಅಷ್ಟೇನೇನಿಯ. ಅಷ್ಟು ಬಿಟ್ರೆ ಅವ್ರಿಗೆ ನನ್ನ ಮೇಲೆ ಯಾವ ಪ್ರೀತಿ ಪ್ರೇಮ ಏನೂ ಇಲ್ಲ. ನಮ್ಮ ತಾಯಣೆಗೂ ಇಲ್ಲ. ನಾನು ಸತ್ರು ಬರೋಕ್ಕಿಲ್ಲ. ಸುಮ್ಮನೆ ನನ್ನನ್ನು ಸಾಯಿಸ್ಬಿಟ್ಟು ಯಾಕೆ ವೇಸ್ಟ್ ಮಾಡ್ತೀಯ? ನನ್ನ ಬಿಟ್ಬಿಡು ಪ್ಲೀಸ್, ನಿನ್ನ ಕೈ ಮುಗಿತೀನಿ. ನನ್ನ ಬಿಟ್ಬಿಡು. ನಾನು ನಮ್ಮಮ್ಮ ಹೊಂಟೋಯ್ತೀವಿ. ಬಿಟ್ಬಿಡು, ಸಾಯಿಸ್ಬೇಡ ನಮ್ಮನ್ನ. ಅಯ್ಯೋ ಮಗಳೇ, ಅಯ್ಯೋ ಮೋಹಿನಿ ನನ್ನ ಬಿಡು. ಮೋಹಿನಿ ನೀನೇ ಹೋಗ್ಬಿಟ್ಟು ಅವನ್ನ ಹೇಳ್ಕೊಂಬಿಟ್ಟು ಬಾ ಮೋಹಿನಿ. ನಮ್ಮಮ್ಮನ ಬಿಟ್ಬಿಡು ಮೋಹಿನಿ. ನಿನ್ನ ಮದುವೆಗೆಲ್ಲ ತಯಾರು ಮಾಡೋಕ್ಕಾದ್ರೆ ನಾನು ಬದುಕಿರ್ಬೇಕಲ್ವಾ ಮೋಹಿನಿ? ನಿನ್ನ ಮದುವೆ ನಾನು ಮುಂದೆ ನಿಂತ್ಕೊಂಡು ಮಾಡಿಸ್ತೀನಿ ಮೋಹಿನಿ. ಕರ್ಕೊಂಬಿಟ್ಟು ಬಾ ಮೋಹಿನಿ. ನಂದೇನೂ ತಪ್ಪಿಲ್ಲ. ನಾನು ಎಸ್ಕೇಪ್ ಆಗೋದಾಗಿದ್ರೆ ನಾನು ಹೋಯ್ತಾ ಇರಲಿಲ್ವಾ? ಅವ್ರು ಹಿಂಗೆಲ್ಲ ಮೋಸ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಮೋಹಿನಿ. ಪೂರ್ತಿ ಅಂದರೆ ಪೂರ್ತಿ ಮೋಸ ಮಾಡ್ಬಿಟ್ಟವ್ರು ಅವ್ರು ನಮಗೆ. ನನಗೇನು ಗೊತ್ತಾಗ್ತಾನೆ ಇಲ್ಲ ಮೋಹಿನಿ. ಹೌದು ಮೋಹಿನಿ, ನನ್ನ ಮಗಳಿಗೆ ಏನೂ ಗೊತ್ತಾಗ್ತಿಲ್ಲ. ಅವನೇ ಇಲ್ಲೆಲ್ಲೋ ಬೀದಿನಾಗ ಬಿದ್ದಿರ್ತಾನೆ. ಹೋಗಿ ಎಳ್ಕೊಂಬಿಟ್ಟು ಬಾ. ಅವನು ಎಳ್ಕೊಂಬಿಟ್ಟು ಬಂದಿಲ್ಲ. ನಿನ್ನ ಮದುವೆ ಮಾಡ್ಸಕ್ಕೆ ನಾವಿದ್ದೀವಿ. ನಮಗೆಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ಚಂದಾಗಿ ಗೊತ್ತು. ನಿಮ್ಮ ಮದುವೆನ ಹೆಂಗೆ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಚೆನ್ನಾಗಿ ಮಾಡಿಸ್ತೀನಿ ಮದುವೆನ. ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡು. ನಿನ್ನ ಕಾಲಿಗೆ ಬೀಳ್ತೀನಿ. ಬಿಟ್ಬಿಡು ನನ್ನ ಮಗಳನ್ನ ಬಿಟ್ಬಿಡು. ಸಂದಕ್ಕೆ ಮದುವೆ ಮಾಡಿಸ್ತೀವಿ. ಬಿಟ್ಬಿಡು. ನೋಡು, ಅವನನ್ನು ಕರ್ಕೊಂಬಿಟ್ಟು ಬರ್ತೀನಿ. ಮದುವೆಗೆ ತಯಾರು ಮಾಡಿರು. ಎಲ್ಲ ಅಂದರೆ ನಿನಗೆ ದೊರಮ್ದೆಟೆನೆಯ ಬೀಳೋದು. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಲ್ವ ಎಲ್ರೂ? ಮೋಸ ಮೋಸ ಮೋಸ.
ತಾಳಿ ತಗೊಬತ್ತೀನಿ, ಅದು ತಗೊಬತ್ತೀನಿ, ಇದು ತಗೊಬತ್ತೀನಿ, 2 ಗಂಟೆಗೆ ಬರ್ತೀನಿ, 3 ಗಂಟೆಗೆ ಬರ್ತೀನಿ ಅಂತ ಒಂದು ದಿನ 2 ದಿನ ಆದರೂ ಬರಲಿಲ್ಲ ಅಂದರೆ ಈ ಮೋಹಿನಿ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ನಾನು ಸುಮ್ಮನೆ ಬಿಡಲ್ಲ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನಾನು ಏನು ಅಂತ ತೋರಿಸ್ತೀನಿ ಇವಾಗ ಹೋಗಿ. ಲೇ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿರು ಮದುವೆಗೆ, ಇಲ್ಲ ಅಂದರೆ ನಿನ್ನೂ ತಿಥಿ ಮಾಡಾಕ್ಬಿಡ್ತೀನಿ. ನನ್ನ ಬೆಲೆ ಎಲ್ರಿಗೂ ಗೊತ್ತಾಗಬೇಕು ಅಂದರೆ ನಿನ್ನನ್ನು ಸಾಯಿಸಲೇಬೇಕು. ಅವ್ನು ಸಿಗಲಿಲ್ಲ ಅಂದರೆ ನಿನ್ನನ್ನು ಸಾಯಿಸ್ತೀನಿ. ಬ್ಯಾಡ ಮೋಹಿನಿ ಬ್ಯಾಡ, ಅವ್ನು ಬರ್ತಾನೆ, ಹೋಗಿ ಕರ್ಕೊಂಬಿಟ್ಟು ಬಾಗು. ನಿನ್ನ ನನ್ನನ್ನು ಹೆಂಗೆ ಕರ್ಕೊಂಬಿಟ್ಟು ಬಂದು ಅವನು ಹಂಗೆ ಕರ್ಕೊಂಬಿಟ್ಟು ಬಾ. ಅವ್ನು ಹೆಂಗಿದ್ರು ಆರಾಮಾಗಿ ಬಂದೇ ಬರ್ತಾನೆ. ಒಂದು ಸರಿಯಾಗಿ ಒಂದು ಬುಟ್ಟ ಅಂದರೆ ಆರಾಮಾಗಿ ಬಂದ್ಬಿಡ್ತಾನೆ. ನೀವು ದಯವಿಟ್ಟು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬನ್ನಿ. ಆದರೆ ದಯವಿಟ್ಟು ನನ್ನ ಮಾತ್ರ ಏನು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಮೋಹಿನಿ. ದಯವಿಟ್ಟು ನನ್ನ ಪಾಡು ನನ್ನ ಬಿಟ್ಬಿಡಿ, ನಿಮ್ಮ ಕೈ ಮುಗಿತೀನಿ. ರೆಡಿ ಮಾಡ್ಕೊಂಡಿರು, ಆ ಬೇವರ್ಸಿನ ಕರ್ಕೊಂಬಿಟ್ಟು ಬರ್ತೀನಿ. ಅವ್ರ ಅಮ್ಮನ್ನ ಅವನ್ನ ಎಲ್ಲಿದ್ರೂ ಬಿಡಲ್ಲ. ಇವತ್ತು ಅವ್ರ ಕತೆ ಮುಗೀತು ಅಂತಾನೆ ನೀ ಅನ್ಕ, ಹೊರ್ತಿತ್ತಿ ಅಂತಾನೆ ನೀ ಅನ್ಕ. ಬಿಡಲ್ಲ ಅಂದರೆ ಬಿಡಲ್ಲ, ಇಬ್ರು ಬಿಡಲ್ಲ. ನನ್ನ ಹತ್ರ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ 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 ಅವ್ನು ಸಿಗಲ್ಲ, ಇವ್ರು ಬಿಡಲ್ಲ. ಅಮ್ಮ ನನ್ನ ನಿನ್ನ ಸಾಯಿಸೋದಂತೂ ಗ್ಯಾರಂಟಿ. ನಾವೇ ನೇಣಾಕೊಂಡು ಸತ್ತೋಗ್ಬಿಡ್ಬೇಕಾಯ್ತದೆ. ಅಮ್ಮ ಏನಾರ ಮಾಡು, ಏನಾರ ಮಾಡು, ಇಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಫೋನ್ ಗೀನು. ಅಮ್ಮ ಸಾವುಕಾರಂಗೆ ಫೋನ್ ಹಾಕು. ಅಮ್ಮ ಫೋನ್ ತಂದಿದ್ಯಾ ತಾನೇ ನೀನು? ಓ ಇಲ್ಲ ಕಣಮ್ಮಿ, ಫೋನ್ ಇಲ್ಲೆಲ್ಲ ವರ್ಕ್ ಆಗಕ್ಕಿಲ್ಲ ಅಂತ ನೀನೇ ಹೇಳ್ತಿದ್ದಲ್ಲ. ಅಮ್ಮ ಏನು ಬೇಡ, ಎಂಥದ್ದು ಬೇಡ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬಿಡೋಣ ಕಣಮ್ಮ. ಇಲ್ಲಿಂದ ಒಂದು ಎಸ್ಕೇಪ್ ಹೋಗ್ಬಿಟ್ರೆ ಸಾಕು. ಯಾವ ಕಡೆಯಿಂದನೇ ಎಸ್ಕೇಪ್ ಆಗಬೇಕು ಕಣಮ್ಮ. ಅಮ್ಮ ಗೋಡೆ ಹೊಡೆದ್ರೂ ಪರವಾಗಿಲ್ಲ, ಏನಾರ ಮಾಡಿದ್ರೂ ಪರವಾಗಿಲ್ಲ. ನೋಡು ಎಲ್ಲ ಒಂದು ಹತ್ರ ನೋಡಿ ಮಾಡಿ ನೆಲ ಅಗದು ಏನಾರ ಮಾಡಿ. ಹಾಂ ಅಮ್ಮ ಒಂದು ಐಡಿಯಾ ಮಾಡೋಣ. ನಿಮ್ಮ ಮನೆಗೆ ನೀಟಾಗಿ ಬೆಂಕಿ ಗಿಂಕಿ ಹಚ್ಬಿಟ್ರೆ ಯಾರನ್ನ ಬಂದ್ಬಿಟ್ಟು ಕಾಪಾಡಕ್ಕಿಲ್ವೇನಮ್ಮ? ಲೇ ಗೂಬೆ, ನಾವು ಸೇರಿ ದಗ 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 ಉರಿಯಕ್ಕಿಲ್ವಾ? ಯಾರು ಕಾಪಾಡಕ್ಕೆ ಬರೋಕ್ಕಿಲ್ಲ. ಆಮೇಕಿಂದ ಒಂದು ಕೆಲಸ ಮಾಡೋಣ, ಜೋರಾಗಿ ಸಪ್ಪ ಟಪ 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 ಅಂತ ಶಬ್ದ ಮಾಡ್ಬಿಡೋಣ. ಅಕ್ಕಪಕ್ಕದೆಲ್ಲ ಓಡ್ ಬರ್ಬೇಕಣಮ್ಮ. ಇಷ್ಟು ದಿನ ಯಾರು ಐಡಿಯಾನ ಉಪಯೋಗಿಸ್ತಾ ಇಲ್ಲ. ನಾವೇನ್ಯ ಜೋರಾಗಿ ಸಾಮಾನು ಎತ್ತಾಕೋದು, ಶಬ್ದ ಮಾಡೋದು, ಡಮ 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 ಅಂತ ಹೊಡಿಯೋದು, ಹಾಗೆಲ್ಲ ಮಾಡ್ಬಿಡೋಣ. ಶಬ್ದ ಎಲ್ಲ ಈಚೆ ಕಡೆ ಕೇಳಿಸ್ಕೊಂಡು ಏನಾಯಿತು ಅಂತ ಬರ್ತಾರೆ. ಅವಾಗ ನಾವು ಎಸ್ಕೇಪ್ ಆಗೋಗ್ಬಿಡೋಣ ಕಣಮ್ಮ. ಮತ್ತೆ ಸುಮಾರೆಲ್ಲ ಈ ಕೆಲಸ ಯಾಕೆ ಮಾಡಲಿಲ್ಲ? ಅವರು ಮಾಡ್ಬೋದಿತ್ತಲ್ವ ಈ ಕೆಲಸನ? ಅವ್ರಿಗೆ ತಲೆ ಇತ್ತೋ ತಲೆ ಇಲ್ವೋ ನೀನು ನೋಡಿದ್ಯಾ? ನನಗೆ ತಲೆ ಐತೆ ಕಣಮ್ಮ, ತಲೆ ಉಪಯೋಗಿಸ್ತೀನಿ. ಆ ಬಡ್ಡಿಗಳಿಗೆ ತಲೆ ಇರಲಿಲ್ಲ, ಉಪಯೋಗಿಸಿಲ್ಲ ಅಂತ ಅನ್ನಿಸ್ತದೆ. ಆದರೂ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ಟರೆ ದೊರಂ ಬೀಳ್ತವೆ ಅಂತ ಹೇಳಿಲ್ವಾ ಮಗಳೇ? ಆದರೂ ನಾವು ಇರಕ್ಕೆ ಆಯ್ತದೆ ನಮ್ಮ. ಹೆಂಗೆ ಹೇಳ್ತೀಯ ಕಣಮ್ಮ? ಇನ್ನು ಅಮ್ಮ ಒಂದು ಹೊಗೆ ಹಾಕ್ತೀನಿ, ಮನೆಗೆಲ್ಲ ಹೊಗೆ ಹಾಕ್ಸ್ಬಿಡೋಣ. ಈ ಕಿಟಕಿ ಎಲ್ಲನೂ ಹೆಂಗಾರ ಮಾಡಿ ಏನಾರ ಮಾಡ್ಬಿಟ್ಟು ಶಬ್ದ ಟಕ 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 ಮನೆಯೆಲ್ಲ ಒಡೆದು ಇದು ರುಬ್ಬಾಕ್ಬಿಡೋಣ. ಆವಾಗ ಮೋಹಿನಿ ತಾನೇ ಬಂದು ಯಾವ ಮನೆಗಿರ್ತದೆ, ನಾವು ಎಸ್ಕೇಪ್ ಆಗ್ಬೋದು. ಜನ ಬಂದ್ಬಿಟ್ಟು ಏನೋ ಆಯ್ತಾಯ್ತೆ, ಮನೆ ಒಳಗಡೆ ಏನೋ ಆಯ್ತಾಯ್ತೆ ಅಂತ ನೋಡ್ತಾರೆ. ಅವಾಗೆಲ್ಲ ಇದು ಮಾಡ್ತೀವಿ. ಅಮ್ಮ ನನ್ನ ಮಾತು ಕೇಳು, ಶುರು ಮಾಡ್ಕ. ಮೋಹಿನಿ ಬರೋ ಅಷ್ಟೊತ್ತಿಗೆ ನಾವು ಹೆಂಗಾರ ಮಾಡ್ಬಿಡ್ಬೇಕು. ಇವಾಗ ಶಾಲೆ ಟೈಮ್ ಇಲ್ಲ. ಸರಿ ಕಣಮ್ಮಿ, ಆಯಿತು. ಅಮ್ಮ ನಿಂಗೂ ಹೊಟ್ಟೆ ಸಿತಾಯ್ತಾ? ಕ್ಯಾನೆ ಹೊಟ್ಟೆ ಸಿತಾಯ್ತು ಕಣಲ್ಲ. ಏನಾರ ಕ್ಯಾಮೆ ಮಾಡಬೇಕು, ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಮಗ ದುಬೈಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕುಡಿಕೋಣ ತನಕ ಅದು ಇದು ಏನು ಸಿಕ್ರೇಣಿಯ ಕೆಲಸ ಮಾಡೋಣ. ಆಯಕಿಂದ ಬೇಕಾದ್ರೆ ದುಬೈಗೆ ಹೋದ್ಮೇಲೆ ನಮಗೆ ಲಕ್ಷ ಎಣಿಸ್ಕೋಬೋದು. ನಿಮ್ಮ ಅಪ್ಪ ಕಳಿಸ್ತಿದ್ನಲ್ಲ ಹಂಗೆ. ಹ್ಞೂ ಕಣಮ್ಮ, ಈಗ ಹೆಂಗನ ನಾನು ಕೆಲ್ಸಕ್ಕೆ ಹೋಯ್ತೀನಿ. ನೀನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ನಾವು ಅಂತಾಗೆ ಗುಡಿಸ್ಲು ಪಡಿಸ್ತಾನಾಗ ಅಡ್ಜಸ್ಟ್ ಮಾಡ್ಕೊಂಡಿರು. ನಾನು ಹೆಂಗೋ ಹೋಯ್ತೀನಿ. ನಾನು ಕೆಲಸ ಹುಡ್ಕೊಂಡು ಹೋಗಿ ನಾವು ಸಾಧನೆ ಮಾಡಿ ತೋರ್ಸೋಣ. ಜನ ಯಾರು ನಮ್ಗೆ ಸಹಾಯ ಮಾಡೋಕ್ಕಿಲ್ವಲ್ಲ, ಆದ್ರೂ ನಾವು ಹೆಂಗೆ ಬೆಳೆದ್ವಿ, ಹೆಂಗೆ ಬದುಕಿದ್ವಿ ಅಂತ ಹೇಳ್ಬಿಟ್ಟು ತೋರ್ಸೋಣ. ಹಂಗೇನೆ ನೀಯ ಮಾಡೋಣ. ಏಯ್ ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡಿದ್ದೀಯಲ್ಲ ಬೇವರ್ಸಿ. ಅಮ್ಮ ಈ ಮೋಹಿನಿ ಇಲ್ಲಿ ನುಡಿಕೊಂಬಿಟ್ಟು ಬಂದವಳಲ್ಲಮ್ಮ. ಅಮ್ಮ ನೋಡು, ನಿನ್ಗೇನು ತಲೆಗಿಲೆ ಕೆಟ್ಟೈತಾ? ನೀನು ಯಾರನ್ನ ಮದುವೆ ಮಾಡ್ಕೊಳಕಾಯ್ತದ? ದೆವ್ವಗಳು ಯಾರನ್ನ ಮದುವೆ ಮಾಡ್ಕೊತಾರ ಹೇಳು? ಯಾವ ದೆವ್ವನೇ ಮದುವೆ ಮಾಡ್ಕೊಳ್ಳೋದಿಲ್ಲ. ನಿನ್ಗೆಲ್ಲೋ ತಲೆ ಶಾಣೆ ಕೆಟ್ಬಿಟ್ಟೈತೆ ಅಂತ ಅನ್ನಿಸ್ತದೆ ಮೋಹಿನಿ. ನಿನ್ನಿಂದ ವಾಪಸ್ ಬರಕ್ಕೆ ನಮಗೆ ಬೇರೆ ಏನೂ ದೋಚಲಿಲ್ಲ. ಅದಕ್ಕೆ ಇಂಥ ಸುಳ್ಳು ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬರ್ತೀವಿ ಹಂಗೆ ಹಿಂಗೆ ಅಂತ ಎಸ್ಕೇಪ್ ಆಗೋಗ್ಬಿಟ್ಟು ಬಂದ್ಬಿಡ್ವಿ. ದಯವಿಟ್ಟು ನಮ್ಮ ಪಾಡು ನಮ್ಮನ್ನ ಬಿಟ್ಬಿಡು ಸುಮ್ಮನೆ. ನಮಗಂತೂ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ನಮಗೆ. ನಿನ್ನನ್ನು ಮದುವೆ ಮಾಡ್ಕೊಳಕ್ಕಂತೂ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ನೋಡು, ಸುಮ್ಮನೆ ಇಲ್ಲಿಂದ ಹೊಂಟೋಗ್ಬಿಡು. ನೀನು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಸಾಯಿಸ್ಬೋದಲ್ವಾ? ಸತ್ ಮೇಲೆ ನೀವು ಮೋಹಿನಿ ದೆವ್ವಗಳೇ ಆಗ್ತಿರಲ್ವಾ? ಅವಾಗ ನೀವು ನನ್ನ ಹತ್ರ ಬಂದೇ ಬರ್ತೀರಲ್ವಾ? ಮಾಡ್ತೀನಿ, ನಿಮ್ಮನ್ನು ಮಾತ್ರ ಬಿಡಲ್ಲ. ಹಾಂ, ನಿಮ್ಮನ್ನು ಯಾಕೆ ಮುಟ್ಟಕ್ಕಾಗ್ತಿಲ್ಲ? ಏಯ್, ನಿಮ್ಮನ್ನು ಯಾಕೆ ಮುಟ್ಟಕ್ಕೆ ಆಗ್ತಿಲ್ಲ ನಾನು? ಮಗ, ನೀನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ಹಾಕಿಸ್ಕೊಂಡಿರೋ ಅಂತ ಕೆಲಸ ಮಾಡ್ತೈತೆ. ಏಯ್, ಏನು ಮಾಡಿದ್ದೀರಾ ನೀವು? ಯಾಕೆ ನಿಮ್ಮ ಹತ್ರಕ್ಕೆ ನಾನು ಬರೋಕ್ಕಾಗ್ತಿಲ್ಲ? ನಿಮ್ಮನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಬೇಡ್ರಿ. ನಿಮ್ಗೆ ಏನಾದರೂ ಒಂದು ಮಾಡೇ ಮಾಡ್ತೀನಿ ನಾನು. ಯಾಕೆ ನಿಮ್ಮ ಹತ್ರಕ್ಕೆ ಬರೋಕ್ಕಾಗ್ತಿಲ್ಲ? ಹಾಂ, ನಾವು ನಿನ್ನ ಹತ್ರಕ್ಕೆ ಬಂದರು, ನೀವು ನನ್ನ ಹತ್ರಕ್ಕೆ ಬಂದ್ರು ಅಂದ್ರೆ ಹೊಗೆ ಹಾಕ್ಸ್ಕೊಳ್ಳೋದು ನೀನೇನಿಯ. ಈಗ ನಾ ಮೋಹಿನಿಯಾಗ ಹಾರಾಡ್ಕೊಂಡಿದ್ಯಾ, ಆಮೇಲೆ ಮೋಹಿನಿ ಹಾಕಕ್ಕೂ ಏನು ಇರಬಾರ್ದು. ಹಂಗಾಯ್ತದೆ ನಿನ್ನ ಬಾಳಿಗಿಷ್ಟು ಬೆಂಕಿ ಹಾಕ. ನೋಡು, ಸುಮ್ಮನೆ ಎಲ್ಲ ಒಯ್ತಾ ಇರಲಿಂದ ಅಂತ್ರ ಸರ್ರೇಗ್ರ ಅಂತ್ರ ಕಟ್ಟಿಸ್ಕೊಂಡು ಬಂದಿದ್ದೀವಿ. ದೈವ ಶಕ್ತಿಗಿನ್ನ ನೀನೇನು ದೊಡ್ಡಳಲ್ಲ ಅಂತೇಳ್ಬಿಟ್ಟು ಗೊತ್ತಾಗಿರ್ಬೇಕಲ್ಲ. ಒಯ್ತಾ ಇರು ಸುಮ್ಮನೆ, ಜಾಗ ಖಾಲಿ ಮಾಡ್ಕೊಂಡು ಒಯ್ತಾ ಇರು.
ಓಹೋ ಬಂದ್ಬಿಟ್ಲು ಇಲ್ಲಿ ದೊಡ್ಡದಾಗಿ ಇಲ್ಲಿ ನಮ್ಮನ್ನ ಕರ್ಕೊಂಡು ಹೋಯ್ತೀನಿ ಅಂತ ಮನುಷ್ಯನ ಜೊತೆ ಮದುವೆ ಮಾಡ್ಕೊತಿದ್ದಾನೆ ನೀನು. ಯಾರನ್ನ ಮನುಷ್ಯರನ್ನ ಮದುವೆ ಮಾಡ್ಕೊತಾರ? ಮನುಷ್ಯರನ್ನ ಮದುವೆ ಮಾಡ್ಕೋಬೇಕೆ ನೀನು? ಮಾಡ್ತಾ ಇವಾಗ ನೋಡೇ ಬಿಡ್ತೀನಿ. ನಾನು ನನ್ನ ಮಗ ಇಬ್ರು ಒಂಥರ ಕಟ್ಟಿಸ್ಕೊಂಡಿದೀವಿ. ನಮ್ಮನ್ನೆಲ್ಲ ಮುಟ್ಬೇಕು ಅಂತಂದ್ರೆ ನೀನು ದೈವ ಶಕ್ತಿನ ದಾಟ್ಬಿಟ್ಟು ಬರ್ಬೇಕು. ಬತ್ತಿಗ ಬಾ, ದೇವ್ರಿಗಿನ್ನ ದೊಡ್ಡೋಳ ನೀನು. ಬಾ ನೋಡನಿ ಬಾರೇ. ಮೋಸ 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 ಮಾಡಿಬಿಟ್ರಿ ನೀವಂತೂ. ಮೋಸ ಮಾಡಿಬಿಟ್ರಿ. ನನ್ನಿಂದ ತಪ್ಪಿಸ್ಕೊಂಡು ನನಗೆಲ್ಲ ಮದುವೆ ಆಸೆ ತೋರಿಸ್ಬಿಟ್ಟು ನನ್ನಿಂದ ತಪ್ಪಿಸ್ಕೊಂಡು ಈಚೆ ಕಡೆಗೆ ಬಂದ್ರಿ ಅಲ್ವಾ. ಒಂದಿನ ಅಂತರ ಕಳ್ಕೊಂಡು ಬೀಳ್ತಿತ್ತಲ್ಲ, ಅವತ್ತು ನಿಮ್ಮಿಬ್ರು ತಿಥಿ ಅಂತ ಮಾತ್ರ ನೆನ್ಪಿಟ್ಕೊಳ್ಳಿ. ಅಲ್ಲಿ ತನಕ ಏನು ಮಾಡೋಕ್ಕಾಗಲ್ಲ ಗೊತ್ತು, ಆದರೆ ಆ ಅಂತರ ಕಳಿಸ್ಬಿಡೋ ತನಕ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ನಾನು. ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ, ನಿಮ್ಮನ್ನಂತೂ ಬಿಡಲ್ಲ. ನಿಮ್ಮನ್ನಂತೂ ನಾನು ಬಲಿ ತಗೊಂಡೇ ತಗೊಂತೀನಿ. ಈಗ ಮನೆಗಿರೋ ಕಂಬ್ಳಿನಾದ್ರು ತಗೊಂಡು ತೋರಿಸ್ತೀನಿ. ಹೆಂಗೆ ತಗೊಂಡ್ರೆ ಬಲಿ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಅಲ್ಲಿ ತನಕ ಇರು, ನೋಡ್ತಾನೆ ಇರ್ರಿ ಇಬ್ರು. ಏ ಹೋಗೋಗೆ, ನಿನ್ ಕೈಲಿ ಏನು ಕಿತ್ಕೊಳಕ್ಕಾಗಲ್ಲ. ಎಷ್ಟು ಆಟಾಡಿಸ್ಬಿಟ್ಟೆ. ಯಾಕೆ ಬದುಕಿದ್ದಂಗೆ ನೀನು ಮದುವೆ ಮಾಡ್ಕೊಂಡು ಸಂತಕ್ಕಿರ್ಬೇಕಿತ್ತು. ನೀವ್ ಹಾಕೊಂಡು ಸತ್ತೋಗು ಅಂತ ನಿಮ್ ತಾತಿ ಹೇಳಿದ್ ನನಗೆ. ನೀವ್ ಹಾಕೊಂಡು ಯಾಕೆ ಸಾಯ್ಬೇಕಿತ್ತು? ಮುಚ್ಕೊಂಡು ಹಂಗೆ ಬದುಕಿದ್ರೆ ಬೇಡ ಅನ್ನದ. ನೀವ್ ಹಾಕೊಂಡು ನೆಗದ್ ಬಿ ಸತ್ಬಿಟ್ಟು ಬದುಕಿರೋಂಗೆಲ್ಲ ಹಿಂಸೆ ಕೊಡ್ತೀಯ ಅಂದ್ರೆ ಬಿಟ್ಬಿಡ್ತದ ದೇವ್ರು? ಬೋಲಾರ ಇದೆಯಾ ನೀನು? ಬದುಕಿ ತೋರಿಸ್ಬೇಕು. ನಾನು ನಮ್ಮಮ್ಮ ಬೀದಿನಾಗ ನಿಂತ್ಕೊಂಡಿವಿ, ತಿನ್ನ ಕೂಳು ಗತಿಲ್ಲ. ಆದ್ರೂ ನೋಡು ನಾವಿಬ್ರು ನೇಣು ಹಾಕೊಳಕ್ಕಿಲ್ಲ. ಯಾಕೆ ಹೇಳು? ನಿನ್ ತರ ಏಡಿಯಲ್ಲ ನಾವು. ಸಾಯೋದು ತಪ್ಪು. ನಿನ್ ತರ ಅಂತರ್ ಪಿಸಾಚಿಯಾಗಿ ಅಲಿಬೇಕಾಯ್ತದೆ. ನನಗೂ ನಮ್ಮಮ್ಮಗೂ ಭಿಕ್ಷೆ ಎತ್ಕೊಳ್ಳೋದು ನಾವು ಜೀವನ ಮಾಡ್ಬಿಡ್ತೀವಿ. ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನ ತರ ಮಾತ್ರ ಸತ್ಬಿಟ್ಟು ಅಂತರ್ ಪಿಸಾಚಿ ಹಾಕಿಲ್ಲ. ಮುಚ್ಕೊಂಡು ಹೋಗು. ನೀನು ಏನು ಮಾಡಿದ್ರು ಏನು ಕಿತ್ಕೊಂಡ್ರು ಏನು ಮಾಡೋಕ್ಕಾಗಕ್ಕಿಲ್ಲ. ಹೋಗೆ ಇಲ್ಲಿಂದ, ಹೋಗೆ. ಹೇಳುದ್ನಲ್ಲ, ಇದಕ್ಕೆ ನಾನು ವಾಪಸ್ ಬಂದು ಆಮೇಲೆ ನಿಮ್ಮನ್ನು ತಕೊಂತೀನಿ ಬನ್ನಿ. ಅಲ್ಲಿ ತನಕ ಬಿಡಲ್ಲ. ಮುಗೀತು ಅಂತ ಅನ್ಕೊಂಬೇಡ್ರಿ. ಬರ್ತೀನಿ ಮತ್ತೆ. ತಗ್ಲಾಕೊಂಡಿದ್ಯಲ್ವಾ, ಅದು ನಗಾಡ್ಕೊಂಡು ಮೋಸ ಮಾಡಿದ್ಯಲ್ವಾ, ನಿನ್ನ ನಾನು ಬಿಡಲ್ಲ ಕಣಲೇ, ಬಿಡಲ್ಲ ನಿನ್ನ. ಆಯ್ತು ಹೋಗವ, ಹೋಗೋಗ. ಆಯ್ತಾಯ್ತು ಹೋಗು, ನೋಡೋಣ ಹೋಗು. ನಾವು ಒಂಥರನ ಕಳಿಯೋದೇ ಇಲ್ಲ. ನಾವು ಒಂಥರ ಹಿಂಗೆ ಮಡಿಕೊಂಡಿರ್ತೀವಿ. ಹೋಗು, ಆರಾಮಾಗಿ ಹೋಗಿ ಉಣ್ಕೊಂಡು ತಿನ್ಕೊಂಡು ಮನೆಗೆ ಹೋಗು. ಮನುಷ್ಯರು ನೀವು ಮೋಸ್ಕರ್ರೆ. ಆ ಸಾವುಕಾರ ಒಂಥರ ಬಿಡಲ್ಲ. ಯಪ್ಪ ಬೋದಿ ಕಣ್ಲ ಒಂಥರ ಹುಷಾರು ಕಣ್ಲ, ಕಳಿಬೇಡ. ಒಂಥರ ಕಳಿಸ್ಕೊಂಡು ಬಿದ್ದಿದ ತಕ್ಷಣ ಮತ್ತೆ ಗಿಟ್ಕಾಯಿಸ್ಕೊಂಡ್ಬಿಟ್ಟೋಳಿ ಹಾಕ್ಬೇಕು ಸುಮ್ಕೇನಿಯ. ನಾನು ಅದು ಬಂದಿದ ತಕ್ಷಣ ಒಂಥರ ವರ್ಕ್ ಆಯ್ತದೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಒಳ್ಳೆ ಪೂಜಾರಪ್ಪ, ಒಳ್ಳೆ ಒಂಥರ ಮಾಡ್ಕೊಟ್ಟವ್ ನೋಡು. ಹೂ ಕಣಮ್ಮ, ನನಗೂ ಭಯನೇ ಆಗೋಗ್ಬಿಟ್ಟಿತ್ತು. ನಂಗಂತೂ ಕೈ ಕಾಲೆಲ್ಲ ಸೇಕಾಗೋಗ್ಬಿಟ್ಟಿತ್ತು. ಸದ್ಯ ಬಿಡು ಅಂದ್ರೆ ಸಂದಕ್ಕೆ ವರ್ಕಾಯ್ತೈತೆ. ಹೂ ಕಣ್ಮಗ,